ಹಾಲೆಲೂಯ. ದೇವರು ನಮಗೆ ಸ್ತೋತ್ರವಾಗಲಿ. ಅದ್ಭುತವಾಗಿರುವಂತಹ ಸಮಯ ದೇವರ ವಾಕ್ಯವನ್ನ ಕೇಳ್ಕೊಳ್ಳೋಣ. ಈ ದಿನ ದೇವರು ನಮಗೂ ಕೂಡ ವಿಶೇಷವಾಗಿ ಮಾತಾಡ್ಲಿಕ್ಕಿದ್ದಾರೆ. ಈ ದಿನ ನಾವು ಕಲಿತಾ ಇರುವಂತಹ ಒಂದು ಟಾಪಿಕ್ ಬಂದ್ಬಿಟ್ಟು ಟ್ರೂ ಸ್ಟ್ರೆಂತ್, ನಿಜವಾಗಿರುವಂತ ಒಂದು ಬಲದ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ. ಕೆಳಗಡೆ ಏನಿತ್ತು ಲೈನ್ ನಮ್ದು? ಐಡೆಂಟಿಫೈ ಯೋರ್ ಟ್ರೂ ಸ್ಟ್ರೆಂತ್ ಇನ್ ದ ಲಾರ್ಡ್. ಹಾಲೆಲೂಯ. ದೇವರಲ್ಲಿ ನಿಮಗೆ ನಿಜವಾಗ್ಲೂ ದೇವರಿಂದ ದೊರಕುವಂತ ಬಲ ಕುರಿತಾಗಿ ಈ ದಿನ ನಾವು ಅರ್ಥ ಮಾಡ್ಕೊಳ್ಬೇಕಂತ. ಹಾಲೆಲೂಯ. ನಾವು ಈ ಲೋಕದಲ್ಲಿ ಜೀವಿಸುವಂತ ಪ್ರತಿ ಒಬ್ಬರಿಗೆ ಕೂಡ ಏನ್ ಬೇಕಂತ? ವಿ ನೀಡ್ ಸ್ಟ್ರೆಂತ್. ಹಾಲೆಲೂಯ. ಏನಂತೆ? ಸ್ಟ್ರೆಂತ್ ಬೇಕು. ಸ್ಟ್ರೆಂತ್ ಇಲ್ಲ ಅಂದ್ರೆ ಏನ್ ಹೇಳ್ತಾರೆ? ವೀಕ್ ಅಂತಾರೆ. ಸೊ ವೀಕ್ ಆದ್ರೆ ಏನೇನಿರುತ್ತೆ? ನೆಗೆಟಿವ್ನೆಸ್ ಏನಿರುತ್ತೆ? ತುಂಬಾ ಇರುತ್ತೆ, ಹೌದಲ್ಲ? ಪಾಸಿಟಿವ್ ಏನೂ ಇರಲ್ಲ, ಎಲ್ಲ ನೆಗೆಟಿವ್ ಇರೋದು. ಹಾಲೆಲೂಯ. ಸ್ಟ್ರೆಂತ್ ಇದ್ರೆ ಏನಿರುತ್ತೆ? ನೆಗೆಟಿವ್ ಇರಲ್ಲ, ಎಲ್ಲ ಪಾಸಿಟಿವ್ ಇರುತ್ತೆ. ಹಾಲೆಲೂಯ. ಅದಕ್ಕೆ ಇದನ್ನ ನಾವು ಅರ್ಥ ಮಾಡ್ಕೊಂಡು ಈ ಲೋಕದಲ್ಲಿ ನಾವು ವೀಕ್ ಆಗುವುದಾದ್ರೆ ಅನೇಕ ಒಂದು ಕ್ಷೇತ್ರಗಳಲ್ಲಿ ಏನಾಗುತ್ತೆ? ನಮ್ಗೆ ಏನಾಗುತ್ತೆ? ಕಾನ್ಸಿಕ್ವೆನ್ಸಸ್ ನಾವು ಫೇಸ್ ಮಾಡಬೇಕಾಗತ್ತೆ. ಅದೇ ರೀತಿಯಲ್ಲಿ ನಾವು ದೇವರಲ್ಲಿ ನಾವು ವೀಕ್ ಆಗುವುದಾದ್ರೆ, ದೇವರ ಸ್ಟ್ರೆಂತ್ ಮೇಲೆ ನಾವು ಡಿಪೆಂಡ್ ಆಗಿಲ್ಲ ಅಂದ್ರೆ, ದೇವರ ಸ್ಟ್ರೆಂತ್ ಅನ್ನ ನಾವು ರಿಸೀವ್ ಮಾಡಿಲ್ಲ ಅಂದ್ರೆ, ಅನೇಕ ಒಂದು ನಮ್ಮ ಜೀವಿತದ ಕ್ಷೇತ್ರಗಳಲ್ಲಿ ಅಂತ ಹೇಳ್ಬೋದು, ನಮ್ಮ ಒಂದು ಜೀವಿತದ ಏರಿಯಾಸ್ ಅಲ್ಲಿ ಏನಾಗತ್ತಂತೆ? ದೇರ್ ವಿಲ್ ಬಿ ಆನ್ ಅಟ್ಯಾಕ್ ಆಫ್ ದ ಎನಿಮಿ. ಹಾಲೆಲೂಯ. ಅದಕ್ಕಾಗಿ ಈ ದಿನ ಪ್ರಾಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಗೆ ಬೇಕಾಗಿರುವಂತ ಏನಂತೆ? ಟ್ರೂ ಸ್ಟ್ರೆಂತ್ ಫ್ರಮ್ ದ ಲಾರ್ಡ್. ದೇವರಿಂದ ನಿಜವಾಗೂ ನಮಗೆ ಬಲ ಬೇಕು. ಹಾಲೆಲೂಯ. ಟುಡೇ ವಿ ಆರ್ ಗೋಯಿಂಗ್ ಟು ಐಡೆಂಟಿಫೈ ಹೌ ವಿ ಕ್ಯಾನ್ ರಿಸೀವ್ ದ ಟ್ರೂ ಸ್ಟ್ರೆಂತ್ ಫ್ರಮ್ ದ ಲಾರ್ಡ್. ಹಾಲೆಲೂಯ. ಒಂದು ವಾಕ್ಯವನ್ನ ಓದಿಕೊಳ್ಳೋಣ. ಕೀರ್ತನೆಗಳು 84ನೇ ಅಧ್ಯಾಯ 5ನೇ ವಚನದಿಂದ ನಾವು ವಾಕ್ಯವನ್ನ ನಾವು ಓದ್ಕೊಳ್ಳೋಣ. ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು, ಅವರು ಯಾತ್ರಾಪರರಾಗಿ ಕಣ್ಣೀರಿನ ತಗ್ಗನ್ನು ದಾಟುವಾಗ ಅಲ್ಲಿ ಒರತೆಗಳನ್ನು ತೋಡಿ ನೀರಿನ ಸ್ಥಳವಾಗ ಮಾಡುತ್ತಾರೆ. ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸುತ್ತದೆ. ಅವರು ಹೆಚ್ಚು ಹೆಚ್ಚಾಗಿ ಬಲ ಹೊಂದಿ ಚಿಯೋನ್ ಗಿರಿಯಲ್ಲಿ ದೇವರ ಸನ್ನಿಧಿಯನ್ನು ಸೇರಿ, ಸೇನಾಧೀಶ್ವರನಾದ ಯೆಹೋವ ದೇವರೇ, ನನ್ನ ಮೊರೆಯನ್ನು ಕೇಳು, ಯಾಕೋಬರ ದೇವರೇ ಕಿವಿಗೊಡು ಅನ್ನುತ್ತಾರೆ. ಆಮೇನ್. ಹಾಲೆಲೂಯ. ಸೊ 5ನೇ ವಚನ ನಾವು ಫೋಕಸ್ ಮಾಡೋದಾದ್ರೆ ಇಲ್ಲಿ ಹೇಳ್ತದೆ, ನಿನ್ನಲ್ಲಿ ಬಲ ಹೊಂದುವ ಮನುಷ್ಯರು ಧನ್ಯರು. ಹಾಲೆಲೂಯ. ಇಂಗ್ಲಿಷ್ ನಲ್ಲಿ ಏನಿದೆ? Hallelujah. Blessed is the man whose strength is in you. Hallelujah. ನಿನ್ನಲ್ಲಿ ಬಲ ಹೊಂದುವಂತ ಮನುಷ್ಯರು ಧನ್ಯರು ಅಂತ. Hallelujah. ಬೈಬಲ್ ಕ್ಲಿಯರ್ ಆಗಿ ಹೇಳ್ತೈತೆ, ಯಾರ್ಯಾರು ದೇವರಲ್ಲಿ ಬಲ ಹೊಂದಿಕೊಳ್ತಾರೆ ಅವರು ಬ್ಲೆಸ್ಸೆಡ್ ಅಂತ, ಅವರು ಧನ್ಯರು ಅಂತ. Hallelujah. ಈ ದಿನ ನಮ್ಗೆ ಏನಕ್ಕೆ ನಾವು ಸ್ಟ್ರೆಂತ್ ಹೊಂದಿಕೊಳ್ಬೇಕಂತಂದ್ರೆ, ಬಿಕಾಸ್ ದ ಜರ್ನಿ ವಿ ಮೇಕ್ ಇನ್ ದಿಸ್ ಲೈಫ್, ಈ ಒಂದು ನಮ್ಮ ಜೀವಿತದಲ್ಲಿ ನಾವು ಹಾದು ಹೋಗುವಂತ ದಾರಿಗಳಲ್ಲಿ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ವಿ ನೀಡ್ ದ ಸ್ಟ್ರೆಂತ್. Hallelujah. ಈಗ ನಾವು ಅರ್ಥ ಮಾಡ್ಕೊಳ್ಳೋಣ, ಒಂದು ಸ್ಟ್ರೆಂತ್ ಇಲ್ಲದೆ ಇರುವಂತ ವ್ಯಕ್ತಿಗೆ ಒಂದು ಸ್ಟ್ರೆಂತ್ ಇರುವಂತ ವ್ಯಕ್ತಿಗೆ ಎಷ್ಟು ವ್ಯತ್ಯಾಸ ಇರ್ತದೆ, ಹೌದಲ್ಲ? ಆ ರೀತಿಯಲ್ಲಿ ಸ್ಟ್ರೆಂತ್ ಇರುವಂತ ವ್ಯಕ್ತಿಗೆ ಯಾವ ಒಂದು ಏರಿಯಾದಲ್ಲೂ ಕೂಡ ಅವನಿಗೆ ಡಿಫಿಕಲ್ಟೀಸ್ ಆಗಲ್ಲ. He can face the challenges, he can face the trials, he can face anything in his life because he has strength in him. Hallelujah. ಅದೇ ಸ್ಟ್ರೆಂತ್ ಇಲ್ಲದೆ ಇರುವಂತ ವ್ಯಕ್ತಿಗೆ ಚಿಕ್ಕ ಚಿಕ್ಕ ಟಾಸ್ಕ್ ಕೂಡ ತುಂಬಾ ತುಂಬಾ ಟಫ್ ಆಗ್ತದೆ ಅಂತ. Hallelujah. ಹಾಗಾಗಿ ದೇವರು ಹೇಳ್ತಾ ಇದ್ದಾರೆ, ಯು ನೀಡ್ ಟು ಫೈಂಡ್ ಸ್ಟ್ರೆಂತ್ ಅಂತ. Hallelujah. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಬ್ಲೆಸ್ಸೆಡ್ ಇಸ್ ದ ಮ್ಯಾನ್ whose strength is in you. Hallelujah. ನಮ್ಮ ಸ್ಟ್ರೆಂತ್ ಎಲ್ಲಿದೆ ಅಂತೆ? ದೇವರಲ್ಲಿ ಇದೆ ಅಂತೆ. ನಮ್ಮ ಸ್ಟ್ರೆಂತ್ ದೇವರಿಂದ ಇರುವುದಾದ್ರೆ ವಿ ಆರ್ ಬ್ಲೆಸ್ಸೆಡ್. ಹಾಲೆಲೂಯ. ದೇವರಿಂದ ನಾವು ಬಲವನ್ನು ಹೊಂದುವುದೇ ಆದ್ರೆ ನಾವು ಧನ್ಯರು ಅಂತೆ. ಹಾಲೆಲೂಯ. ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕು, ಎಲ್ಲರೂ ನಮ್ಗೆ ಕ್ವಶನ್ ಮಾಡುವಾಗ ನಮ್ಮ ಒಂದು ಸ್ಟ್ರೆಂತ್ ಎಲ್ಲಿಂದ ಬರುತ್ತೆ? ಅವರ್ ಸ್ಟ್ರೆಂತ್ ಕಮ್ಸ್ ಫ್ರಮ್ ದ ಲಾರ್ಡ್. ಹಾಲೆಲೂಯ. ವಿ ಆರ್ ನಾಟ್ ಡಿಪೆಂಡೆಂಟ್ ಆನ್ ಅವರ್ ಸ್ಟ್ರೆಂತ್. ನಮ್ಮ ಬಲದ ಮೇಲೆ ನಾವು ಏನ್ ಮಾಡ್ತಾ ಇಲ್ಲ, ನಾವು ಆಶ್ರಯಿಸಿಕೊಳ್ತಾ ಇಲ್ಲ. ನಮ್ಮ ಬಲದಲ್ಲಿ ನಾವು ನಂಬಿಕೆ ಇಡ್ತಾ ಇಲ್ಲ. ನಮ್ಗೆ ನಮ್ಮ ಒಂದು ಪ್ರಾಸ್ಪೆರಿಟಿ ಇರ್ಬೋದು, ರಿಚ್ನೆಸ್ ಇರ್ಬೋದು, ನಮ್ಮ ಟ್ಯಾಲೆಂಟ್ ಇರ್ಬೋದು, ಎವ್ರಿಥಿಂಗ್ ಕಮ್ಸ್ ಇನ್ ದ ಕೌಂಟಿಂಗ್ ಆಫ್ ಸ್ಟ್ರೆಂತ್. ಹಾಲೆಲೂಯ. ಪ್ರತಿಯೊಂದು ಕೂಡ ನಮ್ಗೊಂದು ಸ್ಟ್ರೆಂತ್ ಅದು. ಹಾಲೆಲೂಯ. ಆದ್ರೆ ನಾವು ಅದನ್ನ ಕೌಂಟ್ ಮಾಡ್ದಿರಾ, ವೆನ್ ವಿ ಡಿಪೆಂಡ್ ಆನ್ ದ ಲಾರ್ಡ್, ದಟ್ ಈಸ್ ಅವರ್ ಸ್ಟ್ರೆಂತ್. ಹಾಲೆಲೂಯ. ನೋ ಮ್ಯಾಟರ್ ವಾಟ್ ಇನ್ ಮೈ ಲೈಫ್, ಐ ವಿಲ್ ನಾಟ್ ಡಿಪೆಂಡ್ ಆನ್ ದ ಥಿಂಗ್ಸ್ ದಟ್ ವಿಚ್ ಆರ್ ಮೈನ್, ಐ ವಿಲ್ ಡಿಪೆಂಡ್ ಆನ್ ದ ಓನ್ಲಿ ಗಾಡ್ ಅಂತ ನಾವು ಹೇಳ್ಬೇಕಂತ. ಹಾಲೆಲೂಯ. ಹಾಲೆಲೂಯ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ನಿನ್ನಲ್ಲಿ ಬಲ ಹೊಂದುವ ಮನುಷ್ಯನು ಧನ್ಯರು. ಅಂದ್ರೆ ದೇವರಲ್ಲಿ ನಾವು ಬಲ ಹೊಂದಬೇಕಂತ. ಹಾಲೆಲೂಯ. ಯಾಕೆ ನಾವು ದೇವರಲ್ಲಿ ಬಲ ಹೊಂದಬೇಕು ಅಂತಂದ್ರೆ, ನಾವು ದೇವರಲ್ಲಿ ನಾವು ಬಲ ಹೊಂದುವಾಗ ನಾವೇನ್ ಮಾಡ್ತೀವಿ ಅಂತ, ವಿ ವಿಲ್ ಬಿ ಅಂಡ್ ಬ್ಲೆಸ್ಸಿಂಗ್ ಟು ಅದರ್ಸ್. ಹಾಲೆಲೂಯ. ಹಾಲೆಲೂಯ. ವಿ ವಿಲ್ ಬಿ ಏನಂತ ಹೇಳ್ಬೋದು, ಒಂದು ಟೆಸ್ಟಿಮನಿ ಆಗ್ತೇವೆ, ಒಂದು ಬ್ಲೆಸ್ಸಿಂಗ್ ಆಗ್ತೇವೆ. ನಾವು ಹೋಗುವಂತ ದಾರಿಯಲ್ಲಿ ಏನ್ ಮಾಡ್ತೇವಂತೆ, ನಾವು ಹೊರತೆಗಳನ್ನ ನಾವು ಸಿದ್ಧ ಮಾಡ್ತೇವಂತೆ. ಮುಂದಿನ ವಾಕ್ಯ ಹಾಗೆ ಕಂಟಿನ್ಯೂ ಮಾಡುವಾಗ ಹೇಳ್ತದೆ, ನಿನ್ನಲ್ಲಿ ಬಲ ಹೊಂದುವ ಮನುಷ್ಯರು ಧನ್ಯರು, ಅವರು ಯಾತ್ರಾಪರರಾಗಿ ಕಣ್ಣೀರಿನ ತಗ್ಗನ್ನು ದಾಟುವಾಗ ಅಲ್ಲಿ ಹೊರತೆಗಳನ್ನು ತೋಡಿ ನೀರಿನ ಸ್ಥಳವಾಗ ಮಾಡುತ್ತಾರೆ. ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸುತ್ತದೆ ಅಂತ. ನೋಡ್ರಿ, ಅವರ ಜೀವಿತದಲ್ಲಿ ಅವರು ಹಾದು ಹೋಗುವಾಗ ಏನ್ ಮಾಡ್ತಾರಂತೆ, ಕಣ್ಣೀರ ಹೊರತೆಗಳನ್ನ ಮಾಡ್ತಾರಂತೆ, ಅಲ್ಲಿಂದ ಅವರು ಹಾದಿ ಹೋಗ್ತಾರಂತೆ. ಮತ್ತೆ ಅಲ್ಲಿ ವಾಕ್ಯ ಹೇಳ್ತದೆ, ಮುಂಗಾರು ಮಳೆ ಅದನ್ನು ಸಮೃದ್ಧಿಗೊಳಿಸುತ್ತದೆ, ಅವರು ಹೆಚ್ಚು ಹೆಚ್ಚಾಗಿ ಬಲ ಹೊಂದಿ. ಏನಂತೆ?
ಹೆಚ್ಚು ಹೆಚ್ಚಾಗಿ ಬಲ ಹೊಂದಿ ಅಂತಂದ್ರೆ ಇಂಗ್ಲಿಷ್ ಹೇಳ್ತಾರೆ 7th ವರ್ಸ್, ದೇ ಗೋ ಫ್ರಮ್ ಆಮೆನ್ ಹಲ್ಲೆಲೂಯಾ, ದೇ ಗೋ ಫ್ರಮ್ ಸ್ಟ್ರೆಂತ್ ಟು ಸ್ಟ್ರೆಂತ್ ಹಲ್ಲೆಲೂಯಾ. ನನ್ನ ಒಂದು ಏನಂತ ಹೇಳ್ಬೋದು, ಬಲ ದೇವರಿಂದ ಬರುವುದಾದ್ರೆ ಇಟ್ ಈಸ್ ನಾಟ್ ಏನಂತ ಹೇಳ್ಬೋದು, ಹಾಗೆ ಇಲ್ಲ, ನಾನು ಬಲದಿಂದ ಬಲಕ್ಕೆ ಹೋಗ್ತೇನೆ. ಅಲ್ಲಿ ವಾಕ್ಯ ಹೇಳ್ತದೆ, ಅವರು ಹೆಚ್ಚು ಹೆಚ್ಚಾಗಿ ಬಲ ಹೊಂದುವರು ಅಂತ. ಹಲ್ಲೆಲೂಯಾ, ಏನಂತೆ ಹೆಚ್ಚು ಹೆಚ್ಚಾಗಿ ಬಲ ಹೊಂದುವರು. ಇದನ್ನ ದೇವರು ಹೇಳ್ತಾರೆ, ಟ್ರೂ ಸ್ಟ್ರೆಂತ್ ಅಂದ್ರೆ ನಿನ್ ದೇವರ ಮೇಲೆ ಡಿಪೆಂಡ್ ಆಗುವುದೇ ಆದ್ರೆ ಯು ವಿಲ್ ಗ್ರೋ ಇನ್ ಯುವರ್ ಸ್ಟ್ರೆಂತ್. ಹಲ್ಲೆಲೂಯಾ, ನಿನ್ನ ಒಂದು ಬಲದಲ್ಲಿ ನೀನು ಹೆಚ್ಚಾಗ್ತಾ ಹೋಗ್ತೀಯ. ಹಲ್ಲೆಲೂಯಾ, ಆಲ್ವೇಸ್ ಯುವರ್ ಸ್ಟ್ರೆಂತ್ ಇನ್ಕ್ರೀಸಸ್ ಇನ್ ದ ಲಾರ್ಡ್. ಹಾಲೆಲೂಯಾ, ನಿನ್ನ ಸ್ಟ್ರೆಂತ್ ಯಾವಾಗ್ಲೂ ಇನ್ಕ್ರೀಸ್ ಆಗ್ತಾನೆ ಇರ್ತದೆ ದೇವರಲ್ಲಿ. ಹಾಲೆಲೂಯಾ, ಇದನ್ನ ಅರ್ಥ ಮಾಡ್ಕೊಳ್ಳೋಣ. ನಿನ್ನಲ್ಲಿ ದೇವರ ಬಲ ಇರುವುದೇ ಆದ್ರೆ ನಥಿಂಗ್ ಕ್ಯಾನ್ ಸ್ಟ್ಯಾಂಡ್ ಅಗೇನ್ಸ್ಟ್ ಯು. ನೋ ಸಿಚುವೇಶನ್, ನೋ ಸರ್ಕಮ್ಸ್ಟೆನ್ಸಸ್, ನಥಿಂಗ್ ಇನ್ ದಿಸ್ ಹೋಲ್ ವರ್ಲ್ಡ್ ಕ್ಯಾನ್ ಸ್ಟ್ಯಾಂಡ್ ಅಗೇನ್ಸ್ಟ್ ಯು. ಯಾಕೆ ಅಂದ್ರೆ ನಿನ್ನ ಒಳಗಡೆ ಇರುವಂತ ಬಲ, ಇಟ್ ಈಸ್ ದ ಸ್ಟ್ರೆಂತ್ ಆಫ್ ಗಾಡ್. ಇಟ್ ಇಸ್ ನಾಟ್ ದ ಸ್ಟ್ರೆಂತ್ ಆಫ್ ಫ್ಲೆಶ್, ಇಟ್ ಇಸ್ ನಾಟ್ ಅ ಸ್ಟ್ರೆಂತ್ ಆಫ್ ಎ ಹ್ಯೂಮನ್, ಇಟ್ ಇಸ್ ನಾಟ್ ಅ ಸ್ಟ್ರೆಂತ್ ಆಫ್ ಎನಿ ಗವರ್ನಮೆಂಟ್, ಇಟ್ ಇಸ್ ನಾಟ್ ಅ ಸ್ಟ್ರೆಂತ್ ಆಫ್ ಎನಿ person or influence, but it is purely the strength of Almighty God. Hallelujah. ಅದಕ್ಕೆ you need to seek His strength always. Hallelujah. What we need? We need priority, we need the strength of God. Hallelujah. ದೇವರ ಶಕ್ತಿ ಒಂದೇ ಬೇಕು, ಬಲ ಒಂದೇ ಬೇಕು. Whatever I do, I always depend on the strength of Lord. I will receive the strength of Lord. Hallelujah. ಅದಕ್ಕೆ ನಾವು ವಾಕ್ಯಗಳನ್ನ ನಾವು ನೋಡುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು. No matter what, I will always be in the strength of the Lord. Hallelujah. ಇನ್ನೊಂದು ವಾಕ್ಯವನ್ನ ನಾವು ಓದ್ಕೊಳ್ಳೋಣ, ಎಫೆಸಿಯನ್ಸ್ ಚಾಪ್ಟರ್ 6 ವರ್ಸ್ 10. ಕರೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಂಡಿರಿ. ಆಮೆನ್ ಹಲ್ಲೆಲೂಯಾ. ಏನೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲಗೊಳ್ಳಿರಿ ಅಂತ. ಹಲ್ಲೆಲೂಯಾ. ನಾವು ದೇವರಲ್ಲಿ ನಾವು ಬಲಗೊಳ್ಬೇಕು. ಅವರ್ ಸ್ಟ್ರೆಂತ್ ಇಸ್ ಇನ್ ದ ಲಾರ್ಡ್. ಹಲ್ಲೆಲೂಯಾ. ಈ ದಿನ ನಾವು ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಲೈಫ್ ನಲ್ಲಿ ಏನೇ ಸಿಚುವೇಶನ್ಸ್ ಬಂದ್ರು ಕೂಡ ಅವರ್ ಸ್ಟ್ರೆಂತ್ ಇನ್ ದ ಲಾರ್ಡ್ ಶುಡ್ ನೆವರ್ ಏನಂತ ಹೇಳ್ಬೋದು, ಬಿಕಮ್ ಲೋ. ಅದು ಕೆಳಗಡೆ ಆಗಕ್ಕೆ ಬಿಡಬಾರ್ದು. ವಿ ಶುಡ್ ಆಲ್ವೇಸ್ ಡಿಪೆಂಡ್ ಆನ್ ದ ಲಾರ್ಡ್. ಹಲ್ಲೆಲೂಯಾ. ಒಂದು ಪಾಯಿಂಟ್ ಏನಂತಂದ್ರೆ, ದೋಸ್ ಹೂ ವೇಟ್ ಅಪಾನ್ ದ ಲಾರ್ಡ್ ಶಾಲ್ ರಿನ್ಯೂ ದೇರ್ ಸ್ಟ್ರೆಂತ್. ಹಲ್ಲೆಲೂಯಾ. ಯೆಹೋವನನ್ನ ನಿರೀಕ್ಷಿಸುವವರು ಹೊಸ ಬಲ ಹೊಂದುವರು ಅಂತ. ಕಡೆ ಮಾತೇನಂದ್ರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದಂತ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲಗೊಳ್ಬೇಕಂತ. ಹಾಲೆಲೂಯಾ. ದೇವರು ನಮ್ಮ ಹತ್ರ ಮಾತಾಡ್ತಾ ಇರೋ ವಿಚಾರ ಏನಂತಂದ್ರೆ, ಯು ನೀಡ್ ಟು ಡಿಪೆಂಡ್ ಆನ್ ದ ಸ್ಟ್ರೆಂತ್ ಆಫ್ ದ ಲಾರ್ಡ್. ಹಾಲೆಲೂಯಾ. ವೆನ್ ಯು ಡಿಪೆಂಡ್ ಆನ್ ದ ಸ್ಟ್ರೆಂತ್ ಆಫ್ ದ ಲಾರ್ಡ್, ಯುವರ್ ಸ್ಟ್ರೆಂತ್ ವಿಲ್ ನೆವರ್ ಗೆಟ್ ಡ್ರೈನ್ಡ್. ಹಾಲೆಲೂಯಾ. ಅದು ಯಾವತ್ತೂ ಕೂಡ ಕಮ್ಮಿ ಆಗುವುದಿಲ್ಲ, ಖಾಲಿ ಆಗುವುದಿಲ್ಲ. ಯಾಕೆ ಅಂತಂದ್ರೆ, ಯು ವಿಲ್ ಗ್ರೋ ಫ್ರಮ್ ಸ್ಟ್ರೆಂತ್ ಟು ಸ್ಟ್ರೆಂತ್ ಅಂತ. ಹಾಲೆಲೂಯಾ. ಈ ದಿನ ದೇವರು ನಮ್ಮ ಕೂಡ ವಿಶೇಷವಾಗಿ ಮಾತಾಡ್ತಾ ಇದ್ದಾರೆ. ಏನು ಅಂತಂದ್ರೆ, ನೋಡ್ರಿ, ಯಾವಾಗ ನಾವು ದೇವರ ಸ್ಟ್ರೆಂತ್ ಮೇಲೆ ನಾವು ಡಿಪೆಂಡ್ ಆಗಿರ್ತೇವೆ, ಅದ್ರ ಮೇಲೆ ನಾವು ಆಶ್ರಯಿಸಿಕೊಳ್ತೇವೆ, ಯುವರ್ ಸ್ಟ್ರೆಂತ್ ವಿಲ್ ನಾಟ್ ಗೋ ವೀಕರ್. ಹಾಲೆಲೂಯಾ. ಯು ವಿಲ್ ಆಲ್ವೇಸ್ ಗ್ರೋ ಸ್ಟ್ರಾಂಗರ್ ಅಂಡ್ ಸ್ಟ್ರಾಂಗರ್. ಅದಕ್ಕೆ ವಾಕ್ಯ ಹೇಳ್ತದೆ, ಯು ವಿಲ್ ಗೋ ಫ್ರಮ್ ಸ್ಟ್ರೆಂತ್ ಟು ಸ್ಟ್ರೆಂತ್. ಹಾಲೆಲೂಯಾ. ಇವಾಗ ಇರುವಂತ ಸ್ಟ್ರೆಂತ್ ಅಗೇನ್ ನಾಳೆ ಇನ್ನ ಜಾಸ್ತಿ, ನಾಳೆ ಇನ್ನ ಜಾಸ್ತಿ, ನೆಕ್ಸ್ಟ್ ಮಂತ್ ಇನ್ನ ಜಾಸ್ತಿ, ನೆಕ್ಸ್ಟ್ ಇಯರ್ ಇನ್ನ ಜಾಸ್ತಿ. ಯು ಆರ್ ಗ್ರೋಯಿಂಗ್ ಇನ್ ದ ಸ್ಟ್ರೆಂತ್ ಆಫ್ ದ ಲಾರ್ಡ್. Hallelujah. Those who grow in the strength of the Lord will never be shaken. Hallelujah. Hallelujah. ಈಗ ಅರ್ಥ ಮಾಡ್ಕೊಳ್ಬೇಕು. ನೋಡ್ರಿ, ಪಾಲ್ ದ ಅಪೋಸ್ಟಲ್ ನಾವು ಅವರ ಒಂದು ಲೈಫ್ ನಲ್ಲಿ ನೋಡುವಾಗ, he was completely dependent on the strength of the Lord. Hallelujah. Nothing was doing for ಏನಂತ ಹೇಳ್ಬೋದು, ಅವರ ಫಿಸಿಕಲ್ ಇಂದ ಅವ್ರು ಏನೋ ಮಾಡ್ತಾ ಇದ್ದಿಲ್ಲ, ಅವರ ಒಂದು ಪ್ರತಿಯೊಂದು ಬೇರೆ ಬೇರೆ ವಿಚಾರಗಳಿಂದ ಇನ್ಫ್ಲೂಯೆನ್ಸ್ ಇಂದ ಅವ್ರು ಮಾಡ್ತಾ ಇದ್ದಿಲ್ಲ. Whatever the Paul was doing was completely based upon the God's grace purely. And ನಾವು ಅರ್ಥ ಮಾಡ್ಕೊಳ್ಬಹುದು ಏನಂತ ಹೇಳ್ಬಿಟ್ಟು, he was dependent on the strength of the Lord. Hallelujah. on ಮಾಲ್ಟಾ ಎಂಬುವಂತ ಪ್ಲೇಸ್ಗೆ ಹೋಗುವಾಗ ಏನಾಗ್ತದೆ, ಶಿಪ್ ಬ್ರೇಕ್ ಆಗ್ತದೆ. Hallelujah. ಅವ್ರು ಹೋಗ್ತಿರುವಂತ ಹಡಗು ಒಡೆದು ಹೋಗ್ತದೆ. 3 ರಾತ್ರಿ ಅವ್ರು ಏನ್ ಮಾಡ್ತಾರಂತೆ, ಅಲ್ಲಿ ಅವರು ಒಂದು ಬೆಳಕನ್ನೇ ನೋಡುವುದಿಲ್ಲ. ಅವರು ಎಷ್ಟೋ ದಿನಗಳ ಕಾಲ ಅವ್ರು ಏನ್ ಮಾಡ್ತಾರಂತೆ, ಅದೇ ಒಂದು ನೀರಿನಲ್ಲಿ ಅವ್ರು ಇರ್ತಾರೆ. Hallelujah. ಎಷ್ಟು ದೊಡ್ಡ ದೊಡ್ಡ ಏನಂತ ಹೇಳ್ಬೋದು, ಅಲೆಗಳು ಬಂದ್ರೂ ಕೂಡ ಏನೂ ಆಗ್ಲಿಲ್ಲ. ಮತ್ತೆ ಅವ್ರು ನದಿಯ ಮೇಲೆ ದಡಕ್ಕೆ ಬಂದ ಮೇಲೆ ಏನಾಗ್ತದೆ, ಅವರು ಚಳಿ ಜಾಸ್ತಿ ಆಗಿದೆ ಅಂತ ಬೆಂಕಿ ಹಚ್ಚಿ ಬಿಸಿ ಕಾಯಿಸ್ಕೊಳ್ತಿರುವಂತ ರಾತ್ರಿ ಒಂದು ಟೈಮ್ ನಲ್ಲಿ ಒಂದು ಸರ್ಪ ಬಂದು ಅಪೊಸ್ತಲ ಪೌಲ್ ಅವರ ಕೈಗೆ ಕಚ್ಬಿಡ್ತದೆ. ಅವ್ರು ಏನ್ ಮಾಡ್ತಾರೆ, ಎಲ್ಲವ್ರು ಏನ್ ಅನ್ಕೊಳ್ತಾರಂತೆ, ಈ ವ್ಯಕ್ತಿ ಏನೋ ತಪ್ಪು ಮಾಡಿದಾನೆ, ಅದಕ್ಕೆ ಇವನಿಗೆ ದೇವರು ಏನ್ ಮಾಡಿದಾನೆ, ಅಲ್ಲಿ ಒಂದು ಶಿಪ್ ಬ್ರೇಕ್ ಅಂತಂದ್ರೆ ಆ ಒಂದು ದುರಂತ, ಏನ್ ದುರಂತ ಆಯ್ತು, ಸಮುದ್ರದಲ್ಲಿ ಇರುವಂತ ಹಡಗು ಒಡೆದು ಹೋಗಿ ಅಷ್ಟು ದಿನಗಳಾದ್ಮೇಲೆ ಇವರು ಬದುಕಿ ಎಲ್ಲಿಗೆ ಬಂದ್ರಂತೆ, ದಡಕ್ಕೆ ಬಂದ್ರು. ಆದ್ರೆ ದಡಕ್ಕೆ ಬಂದ್ರು ಕೂಡ, ಅವನು ತಪ್ಪಿಸ್ಕೊಂಡ್ರು ಕೂಡ ದೇವರು ಇವನಿಗೆ ಒಂದು ವಿಷ ಸರ್ಪನ ಕಳಿಸ್ಬಿಟ್ಟು ಕಚ್ಚಿಸ್ಬಿಟ್ಟು ಇವನ್ನ ಸಾಯಿಸ್ತಿದ್ರೆ ನೋಡು ಅಂತ ಅಂದ್ಕೊಂಡ್ರಂತೆ. ಆದ್ರೆ ಪಾಲ್ ಏನ್ ಮಾಡಿದ್ರು, ವಿಷ ಕಚ್ಚಿದ ತಕ್ಷಣ ಅದನ್ನ ತಕೊಂಡು ಏನ್ ಮಾಡಿದ್ರು, ಅದೇ ಬೆಂಕಿಯಲ್ಲಿ ಬಿಸಾಕ್ಬಿಟ್ರು. ಅವ್ರಿಗೇನು ಆಗ್ಲಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ನೋಡ್ತಾರೆ, ಇಷ್ಟು ಡೇಂಜರಸ್ ಆಗಿರುವಂತ ವಿಷದ ಹಾವು ಕಚ್ಚಿದ್ರು ಈ ಮನುಷ್ಯ ಸತ್ತೋಗಿಲ್ವ ಅಂತ. He was not dependent on his strength. Hallelujah.
ಅಲ್ಲಿ ಅಷ್ಟು ದೊಡ್ಡ ಶಿಪ್ರೇಕ್ ಆಯ್ತು, ಅಷ್ಟು ದಿನ ನೀರಿನಲ್ಲಿ ಇದ್ರು, ಇಲ್ಲಿ ಬಂದು ಹಾವು ಕಚ್ತು, ಯಾವುದು ಕೂಡ ಅಪೋಸ್ತಲ್ ಪಾಲ್ನ ಶೇಕ್ ಮಾಡಕ್ಕಾಗಿಲ್ಲ. ಯಾಕೆಂದ್ರೆ ಅವ್ರ ಸ್ಟ್ರೆಂತ್ ದೇವರಲ್ಲಿ ಇದೆ. Hallelujah. When your strength is from the Lord, you are a supernatural human being. Hallelujah. Hallelujah. ಬೈಬಲ್ ಹೇಳುವಂತ ಪ್ರಕಾರ ವಿಚಾರಗಳನ್ನ ನಾವು ಅರ್ಥ ಮಾಡ್ಕೊಳ್ಳುವುದಾದ್ರೆ, ಅದನ್ನ ನೀನು ಅರ್ಥ ಮಾಡ್ಕೊಳ್ಳುವುದಾದ್ರೆ, the truth will set you free. ಈ ದಿನ ನಾವು ಅರ್ಥ ಮಾಡ್ಕೊಳ್ಬೇಕು. ಆ ವಿಚಾರಗಳು ಯಾವಾಗ ನಮಗೆ ತಿಳಿದು ಬರ್ತದೆ, no longer the environment, the atmosphere, all these things of this world affect you, because you are the product what the Bible says about you. Hallelujah. ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಎಲಿಯನು ಏನ್ ಮಾಡ್ತಾನೆ? ದೊಡ್ಡ ಒಂದು ಅದ್ಭುತವನ್ನ ಮಾಡ್ತಾರೆ. 3.5 ವರ್ಷ ಮಳೆನೇ ಬರೋದಿಲ್ಲ. ಆದ್ರೆ ಎಲಿಯ ಹೇಳ್ತಾನೆ, ಬಾಳನ 400 ಪ್ರವಾದಿಗಳು ಮತ್ತು ಎಲಿಯನು ಒಬ್ಬನೇ ನಿಂತ್ಕೊಳ್ತಾನೆ. ಆ ಒಂದು ಸ್ಥಳದಲ್ಲಿ, ಕಾರ್ಮೇಲ್ ಬೆಟ್ಟದಲ್ಲಿ ಮಳೆ ಬಂದ ಮೇಲೆ ಏನಾಗ್ತದಂತೆ, ಆ ಸ್ಥಳದಿಂದ ಬೇರೆ ಕಡೆ ಹೋದಾಗ ಇಜಬೆಳಲ್ಲಿ ಏನ್ ಹೇಳ್ತಾಳೆ, ನಾಳೆ ಒಳಗಡೆ ನಾನು ಇರುವಂತ ಎಲ್ಲಾ ಎಲಿಯನನ್ನ ಸಾಯಿಸಿಲ್ಲ ಅಂತಂದ್ರೆ ಎಲ್ಲ ನನ್ನ ದೇವತೆಗಳು ನನಗೆ ಏನ್ ಬೇಕಾದಾದ್ರೂ ಮಾಡ್ಲಿ ಅಂತ ಹೇಳುವಾಗ, ಎಲಿಯ ಏನ್ ಮಾಡ್ತಾನೆ, ಅವನೊಂದು ಸ್ಥಳಕ್ಕೆ ಹೋಗ್ತಾನೆ. ಆ ಸ್ಥಳದಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸಾಕು, ನಾನಿನ ಸತ್ತೋಗ್ತೀನಿ, ನನ್ನ ಕೈಲಾಗೋದಿಲ್ಲ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ದೇವದೂತ ಏನ್ ಮಾಡ್ತಾನೆ, ಅವ್ರಿಗೆ ಊಟ ತಂದ್ಕೊಡ್ತಾನೆ. ವಾಕ್ಯ ನೋಡ್ಕೊಳ್ಳೋಣ. 19ನೇ ಅಧ್ಯಾಯ, 1ನೇ ಅರಸುಗಳು 19ನೇ ಅಧ್ಯಾಯ 4ನೇ ವಚನ. ತರುವಾಯ ತಾನೊಬ್ಬನಾಗಿ ಅರಣ್ಯದೊಳಗೆ ಒಂದು ದಿವಸ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು. ಅವನು, ಯೆಹೋವನೇ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದುಬಿಡು, ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು. ಪಕ್ಕನೆ ಒಬ್ಬ ದೇವದೂತನು ಅವನನ್ನು ತಟ್ಟಿ ಎದ್ದು ಊಟ ಮಾಡು ಎಂದು ಹೇಳಿದನು. ಎಲಿಯನ್ನು ಎದ್ದು ನೋಡಲಾಗಿ ಕೆಂಡದ ಮೇಲೆ ಸುಟ್ಟ ರೊಟ್ಟಿಯು ಒಂದು ತಂಬಿಗೆ ನೀರು ತನ್ನ ತಲೆಯ ಹತ್ತಿರ ಇರುವುದನ್ನು ಕಂಡು ಅವುಗಳನ್ನು ತೆಗೆದುಕೊಂಡು ತಿಂದು ಕುಡಿದು ತಿರುಗಿ ಮಲಗಿದನು. ಯೆಹೋವನ ದೂತನು 2ನೇ ಸಾರಿ ಬಂದು ಅವನನ್ನು ತಟ್ಟಿ ಅವನಿಗೆ, ಎದ್ದು ಊಟ ಮಾಡು, ನೀನು ನಿನ್ನ ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ ಅಂದನು. ಅವನು ಎದ್ದು ತಿಂದು ಕುಡಿದು ಅದರ ಬಲದಿಂದ 40 ದಿವಸ ಹಗಲಿರುಳು ಪ್ರಯಾಣ ಮಾಡಿ ದೇವಗಿರಿಯಾದ ಹೊರಗಿಗೆ ಮುಟ್ಟಿ ಅಲ್ಲಿನ ಒಂದು ಗವಿಯಲ್ಲಿ ಇಳಿಕೊಂಡನು. ಆಮೆನ್. ಹಲ್ಲೆಲೂಯಾ. ಇಲ್ಲಿ ಅದ್ಭುತವಾಗಿರುವಂತ ವಿಚಾರ ಏನು ಅಂತಂದ್ರೆ, ಮೊದಲನೇದಾಗಿ ಅವನು ಹೋಗಿ ಏನ್ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನಾನು ಸಾಯ್ಬೇಕು, ನನಗೆ ಸಾಕಾಯ್ತು, ನಾನು ನನ್ನ ಪಿತೃಗಳಷ್ಟು ಉತ್ತಮನಲ್ಲ ನಾನು ಅಂತ ಹೇಳ್ಬಿಟ್ಟು ಅವನು ಏನ್ ಮಾಡ್ತದೆ ಅಂತ ಅಲ್ಲಿ ಹೇಳ್ತಿದ್ದಾನೆ. ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತಾನೆ. ಅವ್ನು ಮಲ್ಕೊಂಡ್ಬಿಟ್ಟಿದ್ದಾನೆ. ಅವಾಗ ಏನಾಗಿದೆ, ದೇವರ ದೂತನು ಬಂದ್ಬಿಟ್ಟು ಅವ್ನಿಗೆ ಏನ್ ಮಾಡ್ತಾನೆ ಅಂತೆ, ಎಬ್ರಿಸ್ಬಿಟ್ಟು ಎದೋಳು ಊಟ ಮಾಡು ಅಂತ ಹೇಳಿದ್ರಂತೆ. ಎದೋಳು ಊಟ ಮಾಡು ಅಂತ ಹೇಳಿದಾಗ ಏನಿತ್ತಂತೆ, ಕೆಂಡದ ಮೇಲೆ ರೊಟ್ಟಿ, ಸುಟ್ಟ ರೊಟ್ಟಿ ಇತ್ತಂತೆ, ಮತ್ತೆ ಒಂದು ತಂಬಿಗೆ ನೀರಿತ್ತಂತೆ. ಅದನ್ನ ಕುಡಿದ್ಬಿಟ್ಟು ತಿನ್ಬಿಟ್ಟು ಕುಡಿದ್ಬಿಟ್ಟು ಮಲ್ಕೊಂಡ್ ಬಿಡ್ತಾನಂತೆ. ಮತ್ತೆ 2ನೇ ಸಾರಿ ಬಂದು ಎಬ್ರಿಸ್ತಾರಂತೆ. 2ನೇ ಸಾರಿ ಬಂದು ಎಬ್ರಿಸ್ತಾರ ಹೇಳಂತೆ, ಯು ಹ್ಯಾವ್ ಎ ಗ್ರೇಟ್ ಜರ್ನಿ ಟು ಗೋ. ಅಲ್ಲಲ್ವೇ, ನೀನೊಂದು ದೊಡ್ಡದಾಗಿರುವಂತ ಒಂದು ಪ್ರಯಾಣ ಮಾಡ್ಬೇಕು, ಅದಕ್ಕೆ ನೀನೇನ್ ಮಾಡು, ಎದೋಳು ಮತ್ತೆ ತಿನ್ನುವಂತ 2ನೇ ಸಾರಿ ಅದನ್ನ ತಿಂದ ಮೇಲೆ ಅವನ್ ಏನ್ ಮಾಡ್ದಂತೆ, ಎಷ್ಟು ದಿವಸ ಪ್ರಯಾಣ ಮಾಡ್ದಂತೆ, 40 ದಿವಸ. ಎಷ್ಟು ದಿವಸ? 40 ಡೇಸ್. ಜಸ್ಟ್ 2 ಮೀಲ್ಗೆ 40 ಡೇಸ್. ಹಾಲೆಲೂಯಾ. ಡೇ ಅಂಡ್ ನೈಟ್, ಹಗಲಿರುಳು 40 ದಿವಸ ಪ್ರಯಾಣ ಮಾಡಿ ಯಾವ ಸ್ಥಳಕ್ಕೆ ಬಂದ? ಹೊರೇಬ್. ಯಾವ ಸ್ಥಳ ಹೊರೇಬ್ ಅಂದ್ರೆ? ಸೊ ಹೊರೇಬ್ ಎಂಬುವಂತ ಸ್ಥಳ ಅಂತಂದ್ರೆ ದೇವರು ಮೋಶೆಗೆ ದರ್ಶನ ಕೊಟ್ಟಂತ ಸ್ಥಳ. ಒಂದು ಭಾಗ ಹೊರೇಬ್, ಇನ್ನೊಂದು ಭಾಗ ಏನಿತ್ತು ಅಂತೆ, ಸಿನಾಯಿ ಬೆಟ್ಟ ಎಂಬುದಾಗಿ ಅವ್ರು ಹೇಳುವಂತದ್ದು ನಾವು ನೋಡ್ಕೊಳ್ಬಹುದಾಗಿದೆ. ಅದು ಸಿನಾಯಿ ಬೆಟ್ಟವಾಗಿದೆ. ಆ ಒಂದು ಸ್ಥಳಕ್ಕೆ ಯಾರು ಹೋಗ್ತಾ ಇದ್ದಾರಂತೆ? ಎಲಿಯನು ಹೋಗಿ ಒಂದು ಗವಿಯಲ್ಲಿ ಅಡಗಿಕೊಳ್ತೀವಿ. ಎಷ್ಟು ದಿನ ಪ್ರಯಾಣ ಮಾಡ್ದ? 40 ರಾತ್ರಿ 40 ಹಗಲು ಅವನು ಪ್ರಯಾಣ ಮಾಡ್ದ ಅಂತ. ಎಷ್ಟು ತಿಂದ? 2 ರೊಟ್ಟಿ ಅನ್ಕೊಳ್ಬಹುದು. 2 ಹೊತ್ತು ಊಟ ಮಾಡಿದ್ದಾರೆ. ಹಲ್ಲೆಲೂಯಾ. ಹೌದು, 2 ಹೊತ್ತು ಊಟ ಮಾಡಿದ್ರು. The strength which he got from the Lord. Hallelujah. ಇದಕ್ಕೆ ನಾವು ಏನ್ ಮಾಡ್ಬಾರ್ದು, ನಾವು ನಮ್ಮ ಆಲೋಚನೆಗಳಲ್ಲಿ ನಾವು ಕೂತ್ಕೊಳ್ಬಹುದು. when God says you have to do something, you can do it. Hallelujah. ಅವ್ನು 40 ದಿವಸ ಪ್ರಯಾಣ ಮಾಡ್ದಂತೆ. ಈಗ ನಾವು ಈ ಒಂದು ವಾಕ್ಯದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ನಮಗೆ ದೇವರು ದಯಪಾಲಿಸುವಂತ ಶಕ್ತಿ, ಇಟ್ ಈಸ್ ಸೂಪರ್ ನ್ಯಾಚುರಲ್. Hallelujah. That does not work according to the patterns of this world. Hallelujah. It will work against the pattern of this world. Hallelujah. ಅದು ಈ ಲೋಕಕ್ಕೆ ಸಂಬಂಧವಾಗಿ ನಡೆಯುವಂತದಲ್ಲ. Hallelujah. ಯಾರಾದ್ರೂ ಹೇಳ್ತಾರೆ 2 ಹೊತ್ತು ಊಟ ತಿಂದು 40 ದಿನ ಪ್ರಯಾಣ ಮಾಡಿ. 40 ದಿನ ಅಲ್ಲ, 2 ದಿನಾನೂ ಮಾಡಲ್ಲ. 2 ಹೊತ್ತು ಊಟಕ್ಕೆ ಮಾಡಲ್ಲ. 40 ದಿನ ಎಲಿಯ ಮಾಡ್ತಾ ಇದ್ದಾನೆ. Hallelujah. ಇನ್ನು ಅದ್ಭುತಗಳನ್ನ ನಾವು ಬೈಬಲ್ ನಲ್ಲಿ ನಾವು ನೋಡ್ಕೊಳ್ಬಹುದು. ಬಿಕಾಸ್ ದ ಸ್ಟ್ರೆಂತ್ ಆಫ್ ದ ಲಾರ್ಡ್, ದ ಪೀಪಲ್ ಆಫ್ ಗಾಡ್ can do more things than the ordinary man cannot do in this world. Hallelujah. The amazing part of Christian life is their dependence is upon the Lord. Hallelujah. Their strength is from the Lord. Hallelujah. They are more unique from all the creations of this world. Hallelujah.
ಈಗ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಸ್ಟ್ರೆಂತ್ ಎಲ್ಲಿಂದ ಬರ್ತದೆ? ದೇವರಿಂದ ಮಾತ್ರ ನಮ್ಮ ಸ್ಟ್ರೆಂತ್ ಬರ್ತದೆ. ಯಾವಾಗ ನಮ್ಮ ಸ್ಟ್ರೆಂತ್ ದೇವರಿಂದ ಬರ್ತದೆ, ದೆನ್ ವೈ ಡು ವಿ ಸಫರ್ ಲೈಕ್ ದ ಪೀಪಲ್, ಕಾಮನ್ ಪೀಪಲ್ ಆನ್ ದಿಸ್ ಅರ್ತ್? ಅವರು ಸಫರ್ ಮಾಡ್ತಾರೆ, ನಾವು ಸಫರ್ ಮಾಡ್ತೇವೆ? ನೋ. ಹಾಲೆಲೂಯಾ. ಜಸ್ಟ್ ಎಕ್ಸಾಂಪಲ್, ಎಲಿಯಾ ಲೈಫ್ ನಲ್ಲಿ ಏನಾಯ್ತು? ಎಲಿಯಾ ದೊಡ್ಡ ಅದ್ಭುತ ಮಾಡ್ದ. ವಾಟ್ ಹ್ಯಾಪನ್ ಅನ್ ದ ನೆಕ್ಸ್ಟ್ ಮೂಮೆಂಟ್? ಹಿ ಗೇವ್ ಅಪ್. What about the next moment? After that moment, the strength of the Lord made him to work for 40 days. Hallelujah. ಈ ದಿನ ನಮ್ಮ ಸಿಚುವೇಶನ್ ಏನೇ ಇರ್ಬೋದು, ಬಟ್ ಯಾವಾಗ ದೇವರ ಸ್ಟ್ರೆಂತ್ ನಿಮ್ಮಲ್ಲಿ ಇದೆ, ಯು ಕ್ಯಾನ್ ಡೂ ಮೋರ್ ಇಂಪಾಸಿಬಲ್ ಥಿಂಗ್ಸ್ ಇನ್ ಯುವರ್ ಲೈಫ್. Hallelujah. Don't calculate, don't imagine, don't think that this only thing you need to do is you need to depend on the strength of the Lord. ನಮ್ಮ ಲೈಫ್ ನಲ್ಲಿ ಅನೇಕ ಒಂದು ಪ್ರಶ್ನೆಗಳಿರ್ಬೋದು, ಅನೇಕ ಒಂದು ಸಮಸ್ಯೆಗಳಿರ್ಬೋದು, ಅನೇಕ ಒಂದು ಗೊಂದಲಗಳಿರ್ಬೋದು, ಆದರೆ ದೇವರು ನಿನ್ನ ಕೂಡ ಇರುವಾಗ ನಿನಗೆ ಪರ್ಫೆಕ್ಟ್ ಸ್ಟ್ರೆಂತ್ ದೇವರು ಕೊಟ್ಟೆ ಕೊಡ್ತಾರೆ. Hallelujah. Only thing you need to do is you need to rejoice in the Lord. You need to be dependent on the Lord. You need to always get communicated with the Lord for the things of your life. Hallelujah. ನಿನ್ನ ಜೀವಿತದಲ್ಲಿ ಇರ್ತಕ್ಕಂಥ ಎಲ್ಲಾ ವಿಚಾರಗಳಿಗಾಗಿ ನೀನು ದೇವರ ಬಳಿ ನೀನು ಮೊರೆ ಇಡುವಾಗ ನಿನಗೆ ದೇವರು ಬೇಕಾಗಿರುವಂತ ಸದೂತರವನ್ನ, ನಿನಗೆ ಬೇಕಾಗಿರುವಂತ ಬಲವನ್ನ ದೇವರು ಒದಗಿಸಿಕೊಡ್ತಾರೆ. ಹಾಲೆಲೂಯಾ. ಯಾವಾಗ ದೇವರ ಬಲ ನಿನ್ನಲ್ಲಿ ಇರ್ತದೆ, ನಥಿಂಗ್ ಇನ್ ದಿಸ್ ಹೋಲ್ ವರ್ಲ್ಡ್ ಕ್ಯಾನ್ ಮೇಕ್ ಯು ಏನಂತ ಹೇಳ್ಬೋದು, ಏನಂತಲೇ ಸ್ಟಂಬಲ್. ಹಾಲೆಲೂಯಾ. ನಿನ್ನನ್ನು ಅಲ್ಲಾಡಿಸುವುದಕ್ಕಾಗೋದಿಲ್ಲ. ಹಾಲೆಲೂಯಾ. ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕು, ಟ್ರೂ ಸ್ಟ್ರೆಂತ್ ಅಂತ ಏನು ಅಂತಂದ್ರೆ ಇಟ್ ಕಮ್ಸ್ ಫ್ರಮ್ ದ ಲಾರ್ಡ್. ಹಾಲೆಲೂಯಾ. ಐಡೆಂಟಿಫೈಯಿಂಗ್ ಯುವರ್ ಟ್ರೂ ಸ್ಟ್ರೆಂತ್ ಹೇಗೆ ಅಂತಂದ್ರೆ ಯು ನೀಡ್ ಟು ಆಲ್ವೇಸ್ ಡಿಪೆಂಡ್ ಆನ್ ದ ಲಾರ್ಡ್. ಹಾಲೆಲೂಯಾ. ಎಲೈಜಾ 2 ಹೊತ್ತು ಊಟ ಮಾಡಿ 40 ದಿನ ಪ್ರಯಾಣ ಮಾಡ್ದ. ಹಾಲೆಲೂಯಾ. ಅಷ್ಟು ದೊಡ್ಡ ಶಿಪ್ ಬ್ರೇಕ್ ಆಗ್ತದೆ, ಅಷ್ಟು ದಿವಸ ನೀರಿನಲ್ಲಿ ಇರ್ತಾರೆ, ಮೇಲೆ ಬಂದ ಮೇಲೆ ಏನಾಯ್ತು? ಹಾವು ಕಚ್ಚಿ ಬಿಡ್ತದೆ. ಹಾಲೆಲೂಯಾ. ಆದ್ರೂ ಕೂಡ ಏನಾಗಿಲ್ಲ, ಈ ವ್ಯಕ್ತಿ ಅಂದ್ರೆ ಅಪೋಸ್ತಲ್ ಪಾಲ್ ಅವರು ಏನಾಗ್ಲಿಲ್ಲ ಅಂತೆ? ನಂಬಿಕೆಯಲ್ಲಿ ಅಲ್ಲಾಡ್ಲಿಲ್ಲ. ಅವರ ಒಂದು ದೇವರಿಂದ ಹೊಂದಿರುವಂತ ಶಕ್ತಿ ಎಷ್ಟು ದೊಡ್ಡದಾಗಿರ್ತದೆ, ಹೌದಲ್ವಾ? ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾರಾದ್ರೂ ಶಿಪ್ ಬ್ರೇಕ್ ಆದ್ರೆ ಹೆಂಗಿರ್ತದೆ? ಅಲ್ಲೇ ಸತ್ತೋಗ್ತಾರೋ ಬದಿರ್ತಾರೋ ಗ್ಯಾರಂಟಿ ಇರಲ್ಲ. ಬಂದ್ಮೇಲೆ ಅಬ್ಬಾ ಬಂದ್ರಿ ಅಂತ ಅನ್ಕೊಂತಾರೆ. ಒಂದ್ ವೇಳೆ ಬಂದು ಯಾವ ಕಚ್ಚಿದ್ರೆ ಇವಾಗೆ ಒಂದು ಶೋಧನೆ ಆಯ್ತು, ಇನ್ನೊಂದು ಶೋಧನೆನಾ ಅಂತ ಹೇಳ್ತಾರೆ. ಆದ್ರೆ ಅಪೋಸ್ತಲ್ ಪಾಲ್ ಅವರು ಏನ್ ಮಾಡ್ತಾರೆ? ಅವನ್ನ ತೆಗ್ದಿದ್ದೀ. ಅಲ್ಲಿರುವಂತ ಜನರಲ್ಲಿ ನೀನೇನೋ ಪಾಪ ಮಾಡಿದ್ಯಾ, ಅದಕ್ಕೆ ಅಲ್ಲಿಂದ ತಪ್ಪಿಸ್ಕೊಂಡು ಬಂದ್ರೂ ಇಲ್ಲಿ ಹಾವು ಕಚ್ಚಿಬಿಡ್ತು. ನೀವೇನಾದ್ರೂ ಹೇಳಿದ್ರೆ ಐ ನೋ ಹೂ ಐ ಆಮ್. ಹಾಲೆಲೂಯಾ. ಅದೇ ಜನರು ಹೇಳಿದ್ರು, ಅದೇ ಜನರು ಬಿಲೀವ್ ಮಾಡಿದ್ರು, ಅದೇ ಜನರು ಗಾಸ್ಪಲ್ ಕೇಳಿಸ್ಕೊಂಡ್ರು, ಅದೇ ಜನರು ಸೇವ್ ಆದ್ರು. ಹಾಲೆಲೂಯಾ. ಅವ್ರು ಎಷ್ಟು ಏನಂತ ಹೇಳ್ಬೋದು ವಿಚಾರಗಳಿಂದ ಹಾದು ಬರ್ತಾರೆ. He demonstrated the strength in him and he made an impact for the people who are living there. Hallelujah. Hallelujah. ಇದನ್ನ ನಿನ್ನ ಒಳಗಡೆ ಇರುವಂತ ಸ್ಟ್ರೆಂತ್, ಇಟ್ ಈಸ್ ಅನ್ ಇನ್ಕ್ರೆಡಿಬಲ್ ಸ್ಟ್ರೆಂತ್. ಹಾಲೆಲೂಯಾ. ಅದು ಅನೇಕ ಜನರನ್ನ ಏನ್ ಮಾಡ್ತದಂತೆ? ಆಕರ್ಷಣೆ ಮಾಡ್ತದಂತೆ. ಹಾಲೆಲೂಯಾ. ನೀನು ಒಳಗಡೆ ಇರುವಂತ ಸ್ಟ್ರೆಂತ್ ಸಾಮಾನ್ಯವಾಗಿರುವಂತ ಸ್ಟ್ರೆಂತ್ ಅಲ್ಲ. ನಿನ್ನ ಸ್ಟ್ರೆಂತ್ ದೇವರಿಂದ ಬರುವಂತದ್ದಾಗಿದೆ. ಹಾಲೆಲೂಯಾ. ನಿನ್ನ ಸ್ಟ್ರೆಂತ್ ನಿನ್ನನ್ನ ಸ್ಟ್ರಾಂಗ್ ಆಗಿ ಮಾಡುವಂತದ್ದಾಗಿದೆ. ಇಟ್ ಈಸ್ ಅ ಸ್ಟ್ರಾಂಗ್ ಫೌಂಡೇಶನ್ ಇನ್ ಯುವರ್ ಲೈಫ್. ಹಾಲೆಲೂಯಾ. ಅದಕ್ಕೆ ಬೈಬಲ್ ನಲ್ಲಿ ಒಂದು ವಾಕ್ಯ ಹೇಳ್ತದೆ, Psalm 16:8 ಓದ್ಕೊಳ್ಳೋಣ. ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ, ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಆಮೆನ್. ಹಾಲೆಲೂಯಾ. ದೇವರು ನಮ್ಮ ಕೂಡ ಇರುವಾಗ ನಾವು ಎಂದಿಗೂ ಕದಲುವುದಿಲ್ಲ ಅಂತ. ದೇವರನ್ನ ದಾವಿದನ ಎಲ್ಲಿಟ್ಕೊಂಡಿದ್ದಾರೆ? ಬಲಗಡೆಯಲ್ಲಿ ಇಟ್ಕೊಂಡಿದ್ದಾರೆ. ದೇವರು ದಾವಿದನ ಬಲಗಡೆಯಲ್ಲಿರುವಾಗ ದಾವಿದನು ಎಂದಿಗೂ ಕದಲುವುದಿಲ್ಲ. ಇದೇ ವಾಕ್ಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇದೇ ವಾಕ್ಯ ನಮ್ಗೆ ಅನ್ವಯ ಆಗ್ತದೆ. ದೇವರು ನನ್ನ ಬಲಗಡೆಯಲ್ಲಿರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಹಾಲೆಲೂಯಾ. ಈಗ ನಾವು ಪ್ರಾಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ, ನಮ್ಮ ಸ್ಟ್ರೆಂತ್ ಬರುವಂಥದ್ದು ದೇವರಿಂದ. ನಮ್ಮ ಸ್ಟ್ರೆಂತ್ ನಾವು ಪ್ರತಿಯೊಂದು ವಿಚಾರಗಳಲ್ಲಿ ನಾವು ಡಿಪೆಂಡ್ ಆಗುವಂಥದ್ದು ದೇವರಿಂದ. ಇನ್ನೊಂದು ವಾಕ್ಯವನ್ನು ಓದ್ಕೊಳ್ಳೋಣ, ನೆಹಮಾಯ ಚಾಪ್ಟರ್ 8:10. ಇದರಲ್ಲಿ ಹೆಚ್ಚಿನನು ಅವರಿಗೆ ಹೋಗಿ ಮೃಷ್ಟಾನ್ನವನ್ನು ಮಧುರ ಪಾನವನ್ನು ತೆಗೆದುಕೊಳ್ಳಿರಿ, ನಮಗೋಸ್ಕರ ಏನು ಸಿದ್ಧ ಮಾಡದವರಿಗೆ ಭಾಗಗಳನ್ನು ಕಳಿಸಿರಿ. ಈ ದಿನವು ನಮ್ಮ ಕರ್ತನಿಗೆ ಪ್ರತಿಷ್ಠಿತ ದಿನವಾಗುವುದರಿಂದ ವ್ಯಸನ ಪಡಬೇಡಿರಿ, ಯೆಹೋವನ ಆನಂದವೇ ನಿಮ್ಮ ಆಶ್ರಯವಾಗಿದೆ ಅಂದನು. ಆಮೆನ್. ಹಲ್ಲೆಲೂಯಾ. ಕಡೆ ವಚನ ಹೀಗೆ ಹೇಳ್ತದೆ, ಯೆಹೋವನ ಆನಂದವೇ ನಿಮ್ಮ ಆಶ್ರಯವಾಗಿದೆ ಎಂಬುದಾಗಿ. ಇಂಗ್ಲಿಷ್ ನಲ್ಲಿ ಕ್ಲೀನ್ ಆಗಿ ಹೇಳ್ತದೆ. ಲಾಸ್ಟ್ ಒಂದು ವರ್ಸ್ ಇಂಗ್ಲಿಷ್ ನಲ್ಲಿ ಓದೋಣ. ಫಾರ್ ದ ಜಾಯ್ ಆಫ್ ದ ಲಾರ್ಡ್ ಈಸ್ ಯುವರ್ ಸ್ಟ್ರೆಂತ್. ಹಾಲೆಲೂಯಾ. ಫಾರ್ ದ ಜಾಯ್. ಹಾಲೆಲೂಯಾ. ಅರ್ಥ ಮಾಡ್ಕೊಳ್ಬೇಕು. ಫಾರ್ ದ ಜಾಯ್ ಆಫ್ ದ ಲಾರ್ಡ್ ಈಸ್ ಅವರ್ ಸ್ಟ್ರೆಂತ್. ವೇರ್ ಡಸ್ ಅವರ್ ಸ್ಟ್ರೆಂತ್ ಕಮ್ಸ್ ಫ್ರಮ್? ಅವರ್ ಸ್ಟ್ರೆಂತ್ ಕಮ್ಸ್ ಫ್ರಮ್ ದ ಜಾಯ್ ಆಫ್ ದ ಲಾರ್ಡ್. ಹಾಲೆಲೂಯಾ. ಹಾಲೆಲೂಯಾ. ದೇವರ ಆನಂದ ನಮಗೆ ಆಶ್ರಯವಾಗಿದೆ, ದೇವರ ಆನಂದ ನಮಗೆ ಬಲವಾಗಿದೆ. ಹಾಲೆಲೂಯಾ. ನಮ್ಗೆ ಎಲ್ಲಿಂದ ಬಲ ಬರ್ತದೆ? ಫ್ರಮ್ ದ ಜಾಯ್ ಆಫ್ ದ ಲಾರ್ಡ್.
ವಾಟ್ ಈಸ್ ದ ಜಾಯ್ ಆಫ್ ದ ಲಾರ್ಡ್? ಈಗ ಅರ್ಥ ಮಾಡ್ಕೊಳ್ಬೇಕು, ದೇವರ ಆನಂದ ಅಂದ್ರೆ ಏನು? ನೀವು ದೇವರನ್ನ ಆನಂದ ಪಡಿಸ್ಬೇಕಾ? Hallelujah. You need to rejoice in the Lord. You need to be satisfied in your life. You need to be thankful to whatever God has done in your life. That is the joy of the Lord. Hallelujah. You need to say, oh Lord, thank you. Oh Lord, how can I thank you, Lord? That is your strength. Hallelujah. For the joy of the Lord is your strength. If you know whatever Christ did for you, that is your strength. If you know how much God took risk on that cross to save you and me, that is your strength. Hallelujah. Hallelujah. What is your strength? The joy of the Lord is my strength. Hallelujah. ಅದಕ್ಕೆ ದಿನ ನಾವು ಪ್ರಾಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕು. ನಾನು ಯಾವ ವಿಚಾರ ಕುರಿತಾಗಿ ವ್ಯಸನ ಪಡುವುದಿಲ್ಲ, ನಾನು ಏನ್ ಮಾಡೋದಿಲ್ಲ, ನಾನು ಯೋಚನೆ ಮಾಡಲ್ಲ. ಬಿಕಾಸ್ ಐ ನೋ, ಹಾಲೆಲೂಯಾ, ಬಿಕಾಸ್ ಐ ನೋ ದಟ್ ಈಸ್ ಮೈ ಸ್ಟ್ರೆಂತ್. ಹಾಲೆಲೂಯಾ. ಇದನ್ನ ದೇವರು ನಮ್ಗೆ ವಾಕ್ಯವನ್ನ ಪ್ರಾಮುಖ್ಯವಾಗಿ ಹೇಳಿಕೊಡ್ತಾ ಇದ್ದಾರೆ. ಯಾಕೆ? Because you need more strength. Hallelujah. You need to go from strength to strength. Hallelujah. God is ಏನಂತ ಹೇಳ್ಬೋದು, is about to do something more important than previous days, than previous years. In the coming year, God wants to make you ಏನಂತ ಹೇಳ್ಬೋದು a double portion of the strength. Hallelujah. He has a more ಏನಂತ ಹೇಳ್ಬೋದು a task for you. ಇದನ್ನ ದೇವರು ನಿಮ್ಮನ್ನ ಹೆಚ್ಚಾಗಿ ಬಲಪಡಿಸೋದಕ್ಕೆ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಿಮ್ಗೆ ಅತ್ಯಧಿಕವಾದಂತ ಒಂದು ಕಾರ್ಯಗಳನ್ನ ದೇವರು ನಿಮ್ಮ ಜೀವಿತದಲ್ಲಿ ಇಕ್ಕಿದ್ದಾರೆ. ದ ಸ್ಟ್ರೆಂತ್ ವಿಚ್ ಯು ಆರ್ ಹ್ಯಾವಿಂಗ್ ನೌ ಇಸ್ ನಾಟ್ ಎನಫ್. ಹಾಲೆಲೂಯಾ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. Elijah was sleeping. Done, Lord, I am done. But God said, get up, eat. Your journey is great. Hallelujah. ಇದನ್ನ ಬೈಬಲ್ ನಲ್ಲಿ ಎಲ್ಲರೂ ನೋಡ್ಕೊಳ್ಬಹುದು. ನೋ ಮ್ಯಾನ್ ಆಫ್ ಗಾಡ್ಸ್ ಜರ್ನಿ ವಾಸ್ ಈಸಿ ಅಂಡ್ ನೋ ಮ್ಯಾನ್ ಆಫ್ ಗಾಡ್ಸ್ ಜರ್ನಿ ವೇರ್ ಏನಂತ ಹೇಳ್ಬೋದು, ಅದು ಸುಮ್ಮನೆ ಇದ್ದಿಲ್ಲ. ಎವ್ರಿ ಮ್ಯಾನ್ ಆಫ್ ಗಾಡ್ ಜರ್ನಿ ಟಫ್ ಇತ್ತು, ಅವ್ರದ್ದು ರಿಸಲ್ಟ್ ಕೂಡ ಅಷ್ಟೇ ಗ್ಲೋರಿಯಸ್ ಆಗಿತ್ತು. ಹಾಲೆಲೂಯಾ. ಡೋಂಟ್ ಥಿಂಕ್ ದಟ್ ಗಾಡ್ ಲೆಫ್ಟ್ ದೆಮ್, ಗಾಡ್ ಅಬಾಂಡೆಂಡ್ ದೆಮ್. ನೋ, ಗಾಡ್ ಸ್ಟ್ರೆಂಥೆಂಡ್ ದೆಮ್ ಇನ್ ದ ಮೋಸ್ಟ್ ಟಫ್ ಅವರ್ಸ್. ಹಾಲೆಲೂಯಾ. ಯಾವಾಗ ಮೋಸಸ್ ಹೋಗ್ತಾರೆ, ಮೋಸಸ್ ಡಿಪಾರ್ಚರ್ ಆಗ್ತಾರೆ, ಮೋಸಸ್ನ ದೇವರು ಕರೀತಾರೆ, ಯುವರ್ ಟೈಮ್ ಇಸ್ ಫಿನಿಶ್ ಮೋಸಸ್, ಕಮ್ ಟು ಮೀ. ಮೋಸಸ್ ಹೋಗಿದ್ಮೇಲೆ ನೆಕ್ಸ್ಟ್ ಲೀಡರ್ ವಾಸ್ Joshua. Joshua was not having the courage. Joshua was not being willing to be a leader. Hallelujah. Joshua was afraid. 40 years ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀನಿ. ಮೋಸಸ್ ವಾಸ್ ಅ ಗ್ರೇಟೆಸ್ಟ್ ಲೀಡರ್. ಬಟ್ ಮೋಸಸ್ಗೆನೆ ಏನ್ ಮಾಡಿದ್ರು ಈ ಮನುಷ್ಯರು, ಈ ಒಂದು ಎಲ್ಲಾ ಇಸ್ರಾಯೇಲ್ ಜನರು ಅಷ್ಟು ಒಂದು ಕಾಟ ಕೊಟ್ರು, ನನ್ನನ್ನು ಅಷ್ಟೇ. I cannot do it. But the Lord said, as I was with Moses, I will be with you. Do not be afraid. Do not be, ಏನಂತ ಹೇಳ್ತಾರೆ ವಾಕ್ಯ, ನಾವು ಜಾಷುವ 1:9 ಅಲ್ಲಿ ನಾವು ನೋಡ್ಕೊಳ್ಬಹುದು, 1:8 ಅಲ್ಲಿ ನೋಡ್ಕೊಳ್ಬಹುದು, 1:5 ಅಲ್ಲಿ ನೋಡ್ಕೊಳ್ಬಹುದು. ಈ ಎಲ್ಲ ವಾಕ್ಯ ಹೇಳ್ತದೆ, ಯೋಶುವನೇ ಅಂಜಬೇಡ, ಕಳವಳಗೊಳ್ಳಬೇಡ, ಧೈರ್ಯದಿಂದಿರು, ಸ್ಥಿರಚಿತ್ತನಾಗಿರು. ನಿನ್ನ ಜೀವಮಾನದಲ್ಲ ಒಬ್ಬನು ನಿನಗೆ ಇದು ವಿರುದ್ಧವಾಗಿ ನಿಂತುಕೊಳ್ಳುವುದಿಲ್ಲ. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರ್ತಾನೆ. God was strengthening Joshua. Hallelujah. God knows, before God speaks, He sees the situation. Hallelujah. You need to say, oh, my situation is this. God has seen before my situation and the strength of God is coming to me. Hallelujah. ಈ ದಿನ ಈ ವಾಕ್ಯ ಇಷ್ಟಕ್ಕೆ ನಾವು ಮುಗಿಸ್ಕೊಳ್ತಾ ಇರುವಾಗ ನಾವು ಅರ್ಥ ಮಾಡ್ಕೊಳ್ಳೋಣ, ಎಸ್, ಐ ನೀಡ್ ದ ಸ್ಟ್ರೆಂತ್ ಆಫ್ ಗಾಡ್. Always, every day, I need to depend on the strength of God. Each day my strength needs to grow. Hallelujah. Hallelujah. Each day ನನ್ನ strength grow ಆಗುವಾಗ I have a new responsibility to in my life. Hallelujah. ಈಗ ಈ ವಾಕ್ಯವನ್ನು ನಾವು ಮುಗಿಸ್ಕೊಳ್ತೇವೆ, ಆದರೆ your strength should grow. Hallelujah. Your true strength should grow. You need to identify your strength. For the joy of the Lord is my strength. Hallelujah. ಬೇರೆ ಏನೂ ಇಲ್ಲ, ಬೇರೆ ಯಾವುದೂ ಇಲ್ಲ. ಯೆಹೋವನ ಆನಂದ ನನ್ನ ಆಶ್ರಯವಾಗಿದೆ, ನಮಗೆ ಬಲ ಆಗಿದೆ. Hallelujah. Hallelujah. Let us all grow more in the strength of the Lord and be a witness for God's kingdom. Hallelujah. Hallelujah. ನಾವಿರುವಂತಹ ಸ್ಥಳಗಳು ನಮ್ಮ ಕಣ್ಣುಗಳಿಂದ ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರಪ್ಪ ಸ್ವಾಮಿ, ನೀವು ಅದ್ಭುತವಾಗಿ ಮಾತಾಡಿದ್ದೀರಾ. ಫಾರ್ ಯುವರ್ ಜಾಯ್ ಇಸ್ ಅವರ್ ಸ್ಟ್ರೆಂತ್ ಲಾರ್ಡ್. ನಿನ್ನ ಆನಂದವೇ ನಮ್ಮ ಬಲವಾಗಿದೆ, ನಮ್ಮ ಆಶ್ರಯವಾಗಿದೆ. ದೇವರೇ, ದಿನ ನೀನು ಕೊಟ್ಟಿರುವಂತಹ ವಾಕ್ಯಗಳನ್ನ ಯೇಸುವಿನ ನಾಮದಲ್ಲಿ ಅಪ್ಪ ಕೇಳಿರುವಂತಹ ಪ್ರತಿಯೊಬ್ಬರ ದೇವರ ಸ್ವಾಮಿಯಪ್ಪ ಅವರ ಜೀವಿತದಲ್ಲಿ ವಾಕ್ಯಗಳನ್ನ ಬ್ಲೆಸ್ ಮಾಡಿರ್ತೀವಿ. ಲೆಟ್ ದಮ್ ಫೈಂಡ್ ಟ್ರೂ ಸ್ಟ್ರೆಂತ್ ಆಫ್ ಯುವರ್ಸ್ ಲಾರ್ಡ್. ಲೆಟ್ ದಮ್ ಫೈಂಡ್ ಯುವರ್ ಸ್ಟ್ರೆಂತ್ ಇನ್ ದೇರ್ ಲೈಫ್ಸ್ ಲಾರ್ಡ್. Bless them abundantly with your word, Lord.
ದೇವರ ಅವರು ನಿನ್ನ ವಾಕ್ಯವನ್ನು ಕೇಳಿರುವಾಗ ನಿನ್ನ ಬಲದಲ್ಲಿ ಅವರು ಆಶ್ರಯಿಸಿಕೊಂಡು ಅಪ್ಪ ದೇವರೇ ಅವರು ನಡೆಯುವಂತೆ ಜೀವಿಸುವಂತೆ ಅವರ ಮೇಲಿನ ಕೃಪೆ ಯಾವಾಗಲೂ ನೆಲೆಗೊಳ್ಳಿರಲಿ ಅಪ್ಪ. ಅವ್ರ ಬಲದಿಂದ ಬಲಕ್ಕೆ ಹೆಚ್ಚಾಗಿ ದೇವರೇ ಸ್ವಾಮಿ ಅಪ್ಪ ಅಭಿವೃದ್ಧಿ ಹೊಂದುತ್ತಾ ದೇವರೇ ಅವ್ರು ಮುಂದಕ್ಕೆ ಹೋಗ್ಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಅಪ್ಪ. ನಿನ್ನಲ್ಲಿ ಬಲ ಹೊಂದುವ ಮನುಷ್ಯರು ಧನ್ಯರು ಎಂಬುದಾಗಿ ನೀನು ಹೇಳಿದೆಯಪ್ಪ ಸ್ವಾಮಿ ದೇವರ ಯೇಸುವಿನ ನಾಮದಲ್ಲಿ ಕರ್ತನ ವಾಕ್ಯಗಳನ್ನ ದೇವರ ಬಿಡುಗಡೆಯನ್ನ ಮಾಡ್ತೇನೆ ದೇವರ ಸ್ವಾಮಿ. ಲೆಟ್ ಎವ್ರಿ ಒನ್ ಹೂ dependent on you, Lord, let them go from strength to strength in the mighty name of Jesus Christ. I release the word, Lord. Those who depend on you, Lord, are blessed, Lord. Those who depend on you, Lord, will be prospered, Lord. Those who dependent on you, Lord, will go from strength to strength, glory to glory, power to power, Lord Jesus. We believe, Lord. ಈ ಒಂದು ಕಾರ್ಯ ಮಾಡೋದಕ್ಕಾಗಿ ನಡೆಸೋದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ. ಎಲ್ಲ ಘನತೆ ಮಹಿಮೆ ನಿಮಗೆ ಸಲ್ಲಿಸುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್.